ಸಭಾಪತಿಗಳೇ, ಮೊದಲಿಗೆ ತಾವು ಸಭಾಪತಿಯಾಗಿ ಆಯ್ಕೆಯಾಗಿದ್ದಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿಯಲ್ಲಿ ತಾವು ಇವತ್ತೇನು ಪೀಠವನ್ನು ಅಲಂಕರಿಸಿದಿರಿ, ನನಗೆ 100ಕ್ಕೆ 100ರಷ್ಟು ನಂಬಿಕೆ ಇದೆ. ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಆ ಸ್ಥಾನಕ್ಕೆ ನ್ಯಾಯವನ್ನು ಖಂಡಿತ ಒದಗಿಸ್ತೀರಿ ಅಂತೇಳಿ ನಾವೆಲ್ಲರೂ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಅದನ್ನು ಮಾಡ್ತೀರಿ ಕೂಡ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ನಾವೆಲ್ಲ ಏನಿದ್ದೀವಿ ನಾವೆಲ್ಲರೂ ಕೂಡ ನಿಮಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೂಡ ಕೊಡ್ತೀವಿ. ಜೊತೆಗೆ ತಾವು ಮೊನ್ನೆ ತಾನೇ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ತಾವು ರಾಜೀನಾಮೆನ ಕೊಟ್ರಿ. ಇದಕ್ಕೆ ನಾಮಿನೇಷನ್ ಮಾಡೋಕ್ಕೆ ಮೊದಲು ಅಂದರೆ ತಾವು ಪಕ್ಷಾತೀತವಾಗಿ ಆ ಪೀಠದಲ್ಲಿ ಅಲಂಕರಿಸಿ ಮಾಡ್ತೀರಿ. ಹಿಂದೆ ಇದ್ದಂಥ ಬಸವರಾಜ ಹೊರಟ್ಟಿಯವರು ಕೂಡ ಸುಮಾರು 5 ದಶಕಗಳ ಕಾಲ ಸಮಾಜ ಸೇವೆಯಲ್ಲಿ ಈ ಒಂದು ಸದನದಲ್ಲಿ ಸುಮಾರು 46 ವರ್ಷಗಳ ಕಾಲ ಇದ್ದು ಅವರು ಕೂಡ ಸಭಾಪತಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ, ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಹೇಳ್ತೀನಿ. ಆದರೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಮಾತಾಡ್ತಿದ್ರು. ನನಗೆ ಅದು ಇಷ್ಟು ಪೋಸ್ಟ್ ಮಾರ್ಟಮ್ ಮಾಡಬಾರ್ದು. ಯಾಕೆ ಅಂತಂದರೆ ತಾವು ಇದ್ರಿ ಅಂತ ಅಂದ್ಕೊಳ್ತೀನಿ. ನಾನು ನನ್ನ ಮೇಲೆ ಅವಿಶ್ವಾಸ ನಿರ್ಣಯ ಮಾಡಿದ್ರು. ನಾನು ಡೆಪ್ಟಿ ಚೇರ್ಮನ್ ಇದ್ದೆ, ಅದೇ ಸ್ಥಾನದಲ್ಲಿ ಕೂತಿದ್ದೆ. ತಂದರು, ಚುನಾವಣೆ ಮಾಡಿಸ್ಬಿಟ್ಟು ನನಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಹೋಗ್ಬಿಡಲಿಲ್ಲ, ಮಾತಾಡಕ್ಕೆ ಬಿಟ್ಟು ಸುಮ್ಮನೆ ಕೈ ಮುಗಿದ್ಬಿಟ್ಟು ಹೋದೆ ನಾನು ಆಚೆಗೆ. ಈ ಸದನದಲ್ಲಿ ದಾಖಲಾಗದು. ವಿಮಲಾ ಗೌಡ್ರಾದರು, ಅವ್ರ ಜೊತೆಗೆ ನೀವಿರಲಿಲ್ಲ. ಪ್ರತಾಪ್ ಚಂದ್ರ ಶೆಟ್ಟಿ ಅವ್ರ ಮೇಲೆ ಇದೇ ರೀತಿ ಅವಿಶ್ವಾಸ ನಿರ್ಣಯ ಮಾಡಿದ್ರು. ಕೇಳಿ ಸ್ವಾಮಿ, ಒಂದು ಸ್ವಲ್ಪ ನೀವು ಇರಲಿ, ಯಾರನ್ನ ಇರಲಿ. ನಾನು ಪಕ್ಷಾತೀತವಾಗಿ ಅಂತ ಹೇಳಿದೆ ನಾ ಚೇರನ್ನ. ಗೌಡ್ರೆ ನಾನೇನು ಹೇಳಿದೆ ನಿಮಗೆ? ನಾನೇನು ಫಸ್ಟ್ ಗೌಡ್ರೆ ನಾನೇನು ಹೇಳಿದೆ? ಅದು ಪಕ್ಷಾತೀತವಾದಂಥ ಚೇರ್ ಅಂತ ಹೇಳಿದ್ದೀನಿ ನಾನು. ಅದಕ್ಕೆ ನಾನು ಹೇಳ್ತೇನೆ. ನಾನು ವಿಮಲಾ ಗೌಡ್ರ ನಾನು ಬಿಜೆಪಿ ಅಂತ ಹೇಳ್ತಾ ಇದ್ದೀನ? ನಾನು ಕಾಂಗ್ರೆಸ್ JDS ಅಲ್ಲಿ ಇದ್ದೆ ಅಂತ ಹೇಳ್ದೆ? ಆ ಥರ ಹೇಳ್ತಿಲ್ಲ. ನಾನು ಡೆಪ್ಟಿ ಚೇರ್ಮನ್ ಆಗಿದ್ದಾಗ ನನ್ನನ್ನು ತೆಗೆದಂಥ ರೀತಿ ಹೇಳಿದೆ ನಾನು. ವಿಮಲಾ ಗೌಡ್ರನ್ನು ತೆಗೆದ್ರು, ಅದೇ ರೀತಿ ಆಯಿತು. ಪ್ರತಾಪ್ ಚಂದ್ರ ಶೆಟ್ಟಿನ ಮೇಲೆ ಇದೇ ಅವಿಶ್ವಾಸ ನಿರ್ಣಯ ಮಾಡಿದ್ರು, ಆಯ್ತಾ? ಹೊರಟ್ಟಿಯವರು ಕೂಡ ಒನ್ ಆಫ್ ದಿ ಸಿಗ್ನೇಟರಿ ಆಗಿದ್ರು ಅದಕ್ಕೆ ಅವತ್ತಿನ ದಿನ. ಅರ್ಥ ಆಯ್ತಲ್ಲ? ಇದನ್ನು ಯಾಕಿದು ಹೇಳ್ತೀನಿ ಅಂತಂದರೆ, ಪಕ್ಷಗಳಲ್ಲಿ ಒಂದು ಮೆಜಾರಿಟಿ ಬಂದಾಗ ಸರ್ವೇ ಸಾಮಾನ್ಯ. ತಾವು ಪೀಠನ ಕೇಳ್ತಾ ಇದ್ದೀರಿ, ಇದಕ್ಕೆ ನ್ಯಾಯ ಕೊಡಬೇಕು ಅಂತ ಅವ್ರು ಮಾತಾಡಿರೋದು ಅಂತಲೂ ಹೇಳ್ತೀವಿ. ಅವ್ರು ಮುಖ್ಯಮಂತ್ರಿಗಳ ಹತ್ರ ಮಾತಾಡೋದು, ಮುಖ್ಯಮಂತ್ರಿಗಳು ಮಾತಾಡಿದ್ರೆ ಅವ್ರವ್ರು ತೀರ್ಮಾನ ಮಾಡ್ಕೊಂಡಿರ್ತಾರೆ, ಅವ್ರವ್ರು ಮಾತಾಡ್ಕೊಂಡಿರ್ತಾರೆ. ಪೀಠ ನ್ಯಾಯ ಕೊಡ್ತದೆ. ಆದರೆ ಇವತ್ತು ಅವ್ರು ಹೊಸದಾಗಿ ಆಯ್ಕೆಯಾಗಿರೋದ್ರಿಂದ ನನ್ನ ಅನಿಸಿಕೆ ಏನಂತಂದ್ರೆ, ಎಲ್ಲರೂ ಕೂಡ ಅವರವರ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನ್ಯಾಯವನ್ನು ಕೊಡಲಿಕ್ಕೆ, ಈ ಒಂದು ಸದನದ ಘನತೆ ಮತ್ತು ಗೌರವ ಉಳಿಸಲಿಕ್ಕೆ ಅವ್ರದೇ ಆದ ರೀತಿಯಲ್ಲಿ ಪ್ರಾಮಾಣಿಕವಂತ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದ್ರ ಬಗ್ಗೆ ನಾವು ಡಿಸ್ಪ್ಯೂಟ್ ಮಾಡೋದು ಬೇಡ. ಅದಕ್ಕೆ ದಯಮಾಡಿ ಇವತ್ತಿನ ತಾವು ನನಗೆ ಸುಮಾರು 1989-90ರಿಂದ ನನಗೆ ನೀವು ಪರಿಚಯ. ನಾನು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕನಾಗಿದ್ದಂಥ ಸಂದರ್ಭದಲ್ಲಿ ತಾವು NSY ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ರಿ. ಅವತ್ತಿನಿಂದ ಅವಿನಾಭಾವ ಅಂತ ಸಂಬಂಧ. ಅವತ್ತಿನಿಂದ ಇವತ್ತಿನವರು ಕೂಡ ಯಾವುದೇ ಕಾಂಟ್ರವರ್ಸಿಗೆ ಹೋಗದೆ ಇರತಕ್ಕಂಥ ಒಬ್ಬ ರಾಜಕಾರಣಿ ನೀವು, ಪ್ರಬುದ್ಧ ಸಮಾಜ ಸೇವಕರು. ಅಂಥವ್ರನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿ ನಿಮ್ಮನ್ನ ಸಭಾಪತಿ ಸ್ಥಾನಕ್ಕೆ ಗುರುತಿಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒಂದು ಹೆಮ್ಮೆ ಅಂತ ನಾನು ಕೂಡ ಭಾವಿಸ್ತೀನಿ, ಮಾನ್ಯ ಅಧ್ಯಕ್ಷರು. ಸೊ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಇದನ್ನೆಲ್ಲವನ್ನೂ ಕೂಡ ರಾಜಕೀಕರಣಗೊಳಿಸ್ತದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಪ್ರತಿಯೊಬ್ಬ ಸದಸ್ಯನ ಹಕ್ಕನ್ನು ಕೂಡ ತಾವು ಸಂರಕ್ಷಿಸಬೇಕು. ಈ ಸದನದ ಘನತೆ ಗೌರವವನ್ನು ತಾವು ಎತ್ತಿಡಬೇಕು. ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಈ ಸದನದ ಘನತೆಯನ್ನು ಕುಂದಿಸ್ತಕ್ಕಂಥ ನಮ್ಮ ಈ MLCಗಳ ಹಕ್ಕುಗಳನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸಗಳು ನಡೀತವೆ. ತಾವು ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀವಿ, ನಾವು ಮಾತಾಡಿದ್ದೀವಿ, ನಾವೆಲ್ಲರೂ ಒಟ್ಟಾಗಿ ಮಾತಾಡಿದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಆದ್ಯತೆ ಮೇಲೆ ಗಮನವನ್ನು ಕೊಟ್ಟು
ಈ ಸದನದ ಘನತೆಯನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಹಕ್ಕುಗಳು ಮೊಟಗೊಳ್ಳದೇ ಇರೋ ರೀತಿಯಲ್ಲಿ ನಮ್ಮ ಸದನದ MLCಗಳು ಏನಿದೆ ನಾವೆಲ್ಲರೂ ಕೂಡ ಎಲ್ಲ ರೀತಿಯಾದಂಥ MLAಗಳಿಗೆ ಯಾವ ರೀತಿ ಒಂದು ಹಕ್ಕುಗಳಿದೆಯೋ, ಯಾವ ರೀತಿ ಅವರಿಗೆ ಒಂದು ಶಿಷ್ಟಾಚಾರದಲ್ಲಿ ಅವಕಾಶ ಇದೆಯೋ, ಅದೇ ರೀತಿಯಲ್ಲಿ ನಮ್ಮೆಲ್ಲ MLCಗಳು ಕೂಡ ಸಿಗೋ ರೀತಿಯಲ್ಲಿ ತಾವು ಮಾಡಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಮನವಿ ಮಾಡ್ತೀನಿ. ಎಲ್ಲರ ಪರವಾಗಿ ಮನವಿ ಮಾಡ್ತೀನಿ. ಸೊ ಹಾಗಾಗಿ ಇದನ್ನು ಮತ್ತೊಮ್ಮೆ ಹಿಂದೆ ಆದದ್ದು ಆಗಾಯಿತು ಹೀಗಾಯಿತು ಅನ್ನೋದು ಬಿಟ್ಟು ಇನ್ನು ಮುಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಇಡೀ ಸದನವೇ ಒಂದು ಅನ್ನೋ ರೀತಿಯಲ್ಲಿ ಮಾನ್ಯ ಸಭಾಪತಿಯವರಿಗೆ ನಾವೆಲ್ಲರೂ ಕೂಡ ಅವರು ಬೆಂಬಲವಾಗಿ ನಿಂತು ಈ ಸದನವನ್ನು ಘನತೆ ಗೌರವವನ್ನು ನಾವು ಕೂಡ ಕಾಪಾಡ್ತೀವಿ, ನೀವು ಕೂಡ ಮುಂದುವರಿಸಿ ಅಂತೇಳಿ ಮತ್ತೊಮ್ಮೆ ನಿಮಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭೋಜೇಗೌಡ್ರೆ, ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ, ಸಭಾನಾಯಕರೇ, ವಿರೋಧ ಪಕ್ಷ ನಾಯಕರೇ, ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರುಗಳು ಮತ್ತು ಎಲ್ಲ ನನ್ನ ಆತ್ಮೀಯ ಹಿರಿಯ ಗೌರವಾನ್ವಿತ ಸದಸ್ಯರುಗಳೇ.